ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಸೆಪ್ಟೆಂಬರ್ 9ರವರೆಗೂ ಕೂಡ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಸೆಪ್ಟೆಂಬರ್ 9ರವರೆಗೂ ಕೂಡ 24ನೇ ಎಸಿಎಂಎಂ ಕೋರ್ಟ್ ಈಗ 14 ಬಂಧನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆಯನ್ನು ಮಾಡಿ ಆದೇಶವನ್ನ ಹೊರಡಿಸಿದೆ. ದರ್ಶನ್ ಸೇರಿ ಎಲ್ಲಾ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿರೋದು. ದರ್ಶನ್ ಜೈಲಿಗೆ, ಕೊಲೆ ಆರೋಪಿ ಬಳ್ಳಾರಿ ಜೈಲಿಗೆ ಈಗ ಕೊಲೆ ಆರೋಪಿ ದರ್ಶನನ ಶಿಫ್ಟ್ ಮಾಡ್ತಾ ಇದ್ದಾರೆ. ಇದಾದ ತಕ್ಷಣ ಈಗ ಶಿಫ್ಟ್ ಆಗುವಂತ ಕೆಲಸ ಆಗತ್ತೆ. ಡಿ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗ್ತಾ ಇದ್ದಂತೆ ಈಗ ಬಳ್ಳಾರಿಗೆ ಶಿಫ್ಟ್ ಮಾಡಕ್ ಮುಂದಾಗ್ತಾರೆ. ಇನ್ನೇನು 2 ಗಂಟೆ ಅಷ್ಟೊತ್ತಿಗೆ ಇಲ್ಲಿಂದ ಹೊರಡ್ತಾರೆ ಅಂತ ಕಾಣಿಸುತ್ತೆ. ಪರಪ್ಪನ ಅಗ್ರಹಾರದಿಂದ ಸಂಜೆ ಒಂದು 5 ಅವರ್ ಜರ್ನಿ ಆಗುತ್ತೆ. 5 ಅವರ್ ಜರ್ನಿ ಅಂತಂದ್ರೆ ಒಂದು 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ಬಳ್ಳಾರಿ ಜೈಲಲ್ಲಿ ತಲುಪ್ತಾರೆ. ಅಲ್ಲೂ ಕೂಡ ಕೈದಿ ನಂಬರ್ ಬದಲಾವಣೆ ಆಗುತ್ತೆ. ಯಾರೆಲ್ಲ ಮತ್ತೆ ಆ ಕೈದಿ ನಂಬರನ್ನು ಹಾಕ್ಕೋಬೇಕೋ ಹಾಕ್ಕೊಳ್ಳಿ. ನಿಮ್ಮ ಮನೇಲಿರುವಂಥ ತಂದೆ ತಾಯಿಯ ಹುಟ್ಟುಹಬ್ಬದ ನಂಬರನ್ನು ನಿಮ್ಗೆ ಹಾಕ್ಕೊಳ್ಳೋಕ್ಕಾಗದೇ ಇದ್ರೂ ಕೂಡ ಕೊಲೆ ಮಾಡಿ ಆರೋಪಿಯಾಗಿ ಈಗ ಜೈಲಿನಲ್ಲಿರುವಂಥವರ ವಿಚಾರವನ್ನು ನಂಬರ್ ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೊಳ್ಳಿ. ಮತ್ತೆ ಇನ್ನೂ ಏನೇನು ಮಾಡಬೇಕು, ಈಗ ಅವ್ರು ಮ್ಯಾಪು ತೋರಿಸಿದ್ದೀವಿ ನಿಮ್ಗೆ ಅವಾಗಲೇ. ಆ ರೋಡಲ್ಲಿ ಬೇಕಿದ್ರೆ ಕಸ ಹೊಡೆದು ಕ್ಲೀನ್ ಮಾಡಿ ನೀರು ಹಾಕಿ, ಅವ್ರು ಬರೋ ದಾರಿಯಲ್ಲೆಲ್ಲ ಹೂ ಹಾಕಿ ಬೇಕಾದ್ರೆ ವ್ಯವಸ್ಥೆ ಮಾಡ್ಕೊಳ್ಳಿ. ನಿಮ್ಮ ದೇವರಲ್ವ ಹೆಂಗಾದರೂ. ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ಕೋರ್ಟ್ ಏನು ಹೇಳಿದೆ ಇವತ್ತು ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯನ್ನ ಮಾಡಿದಂಥ ಸಂದರ್ಭದಲ್ಲಿ? ನಾಗೇಶ್, ಅರುಣ್, ಈಗಾಗಲೇ ಬಂಧಿತರಾಗಿರುವಂತ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗಿತ್ತು. ಹಾಗಾಗಿ ಇವತ್ತು ಬಂಧಿತರಾಗಿದ್ದಂತ 17 ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು. ಹಾಗಾಗಿ ಇವತ್ತು ಆರೋಪಿಗಳ ಬಗ್ಗೆ ಒಂದಷ್ಟು ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲವನ್ನು ಕೂಡ ರಿಮೈಂಡ್ ಕಾಪಿಯಲ್ಲಿ ಸಲ್ಲಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತ ರಿಮೈಂಡ್ ಕಾಪಿನ ಓಕೆ ಹಾಗೆ ಸಂಪರ್ಕದಲ್ಲಿ ನಾಗೇಶ್.